ಅದೇಗೆ ಸಾಧ್ಯ ವಿರೂಪಾಕ್ಷಿ? ಸಾಲ ಬೇಕಾದಾಗ ಸಂಕಟದ ಸರೋವರಗಳನ್ನು ಹೊತ್ತು ನಮ್ಮಂತ ಶ್ರೀಮಂತರ ಕಾಲಡಿಯಲ್ಲಿ ಬಿದ್ದು ತಮ್ಮ ಕಾರ್ಯವನ್ನು ಸಾಧಿಸಿಕೊಂಡು ಮತ್ತೆ ಸಾಲ ತೀರಿಸಬೇಕೆಂದ್ರೆ ಅದು ಹೇಗೆ ಅರಿವಾಗುತ್ತದೆ ನಿಮ್ಮಂತವರಿಗೆ? ಅದೇನು ಹೇಳ್ತೀರಿ ಸೌಕರ್ಯ? ಅದೇನು ಹೇಳ್ತೀರಿ? ಕೇಳುವುದು ಏನಿದೆ ವಿರೂಪಾಕ್ಷಿ? ಇವತ್ತು ನನಗೆ ಬಡ್ಡಿ ಸಮೇತ ಹಣ ಕೊಡಲೇಬೇಕು. ನಾನು ಎತ್ತಿದ್ರು ಬ್ಯಾಂಕಿಗೆ ಕಟ್ಟಬೇಕು. ಇಲ್ಲದಿದ್ದರೆ ನನ್ನ ಆಸ್ತಿಯನ್ನೆಲ್ಲ ಹರಾಜು ಮಾಡ್ತಾರೆ ವಿರೂಪಾಕ್ಷಿ, ಹರಾಜು ಮಾಡ್ತಾರೆ. ಸೌಕರ್ಯ, ಈ ವರ್ಷ ಮಳೆ ಇಲ್ಲ, ಬೆಳೆ ಸತಿಗೆ ಕೈಗೆ ಸಿಕ್ಕಿಲ್ಲ. ಬಡ್ಡಿ ತುಂಬಿಸಿಕೊಳ್ಳಬೇಕಾದರೆ ಬಹಳ ಕಠಿಣವಾಯಿತು ಸೌಕರ್ಯ, ಬಹಳ ಕಠಿಣವಾಯಿತು. ನಿಮ್ಮ ಹಣ ಎಲ್ಲಿಂದ ಕೊಡಲಿ ಸೌಕರ್ಯ? ಎಲ್ಲಿಂದ ಕೊಡಲಿ? ನಾನು ಹೇಗೆ ಕೊಡಲಿ? ಪಕ್ಷಿ ಪಕ್ಷಿ ಕೊಡುವುದು ತೆಗೆದುಕೊಂಡವನಿಗೆ ಕೊಡುವುದು ಗೊತ್ತಿಲ್ಲವೆಂದರೆ ಕೊಟ್ಟವನಿಗೆ ಹೇಗೆ ತೆಗೆದುಕೊಳ್ಳಬೇಕು ಎನ್ನುವುದು ನನಗೆ ಚೆನ್ನಾಗಿ ಗೊತ್ತು ವಿರೂಪಾಕ್ಷಿ. ಸೌಕರ್ಯ, ಎಷ್ಟು ದಿವಸ ತಡ್ಕೊಂಡಿದ್ದೀವಿ? ಇನ್ನೂ ಸ್ವಲ್ಪ ದಿವಸ ತಡ್ಕೊಡ್ರಿಯಪ್ಪ, ಇದು ಕೈ ಮುಗಿತೀವಿ. ಬ್ಯಾಂಕಿನವರು ನಮ್ಮಪ್ಪನ ಮನೆಯವರಲ್ಲ, ನಿಮ್ಮಪ್ಪನ ಮನೆಯವರಲ್ಲ. ನಾನು ಎಷ್ಟೆತ್ತಿದ್ದರೂ ನಾಳೆ ನಾನು ಬ್ಯಾಂಕಿನ ಹಣ ಕಟ್ಟಲೇಬೇಕು. ಅದಕ್ಕೋಸ್ಕರ ನೀವು ಇನ್ನು ಹಣ ಕೊಡಲೇಬೇಕು. ಇಂದ ಬೇಕಿದ್ರ ನಮ್ಮ ಹತ್ರ ನಮ್ಮನ್ನ ಕೊಂದ್ರು ನಮ್ಮ ಹತ್ರ ಬಿಡಿಕಾದಿಲ್ರಿ ಅಪ್ಪ, ಬಿಡಿಕಾದಿಲ್ಲ. ಕೊಲ್ಲುವುದು ಕೊಲ್ಲುವುದು ಬೇಡವೆಂದೇ ನಾನು ಇಷ್ಟು ದಿನ ತಡೆದುಕೊಳ್ತೇವೆ ಪಕ್ಷಿ, ತಡೆದುಕೊಂಡಿರುವೆ. ಬೇಗ ಹಣ ಕೊಡು. ಹಂಗ್ ಮಾಡ್ಬೇಡ್ರಿ ಅಪ್ಪ, ಹಂಗ್ ಮಾಡ್ಬೇಡ್ರಿ. ಇರೋದು ಒಂದು ಗೇಣು ಮನಿ, 4 ಎಕರೆ ಜಮೀನು, ಅದನ್ನು ಕಸ್ಕೊಂಡ್ರ ನಾವು ಬದುಕೋದ್ರಿ ಅಪ್ಪ, ಬದುಕೋದ. ಯಾಕೆ ಹೇಳ್ತಾ ಇದೀಯ ಮಾವ? ಯಾಕೆ ಹೇಳ್ತಾ ಇದೀಯ? ಎಲ್ಲರನ್ನ ಕಾಪಾಡೋರು ಆ ದೇವರಿದ್ದಾನೆ ಮಾವ, ದೇವರಿದ್ದಾನೆ. ಬೇರೆ ಯಾರ ಹತ್ರ ಸಾಲ ಕೇಳಿ ಇವರ ಸಾಲವನ್ನು ಮುಟ್ಟಿಸಿ ಬಿಡೋಣ ಮಾವ. ನನ್ನ ಹೃದಯ ನಂಗಳ ಮರಮರನೆ ಮರುಗುತ್ತಿದೆ. ಹೇಗಾದರೂ ಮಾಡಿ ಈ ಗಂಗೆಯ ಎದೆಯಂಗಳದಲ್ಲಿ ನಾನು ರಥ ಕ್ರೀಡೆ ಆಡಲೇಬೇಕು. ನಾನು ರಥ ಕ್ರೀಡೆ ಆಡಲೇಬೇಕು. ವಿರೂಪಾಕ್ಷಿ, ಬೇಗ ಹಣ ಕೊಡು. ಸೌಕರ್ಯ, ನನ್ನ ಪರೀಕ್ಷೆ ಮಾಡಕ್ ಹತ್ತೀರೇನ್ರಿ ಅಪ್ಪ, ಪರೀಕ್ಷೆ ಮಾಡಕ್ ಹತ್ತೀರ? ಮರ್ಯಾದೆ ಮರ್ಯಾದೆಯಿಂದ ಮಾತನಾಡು. ಇಲ್ಲದಿದ್ದರೆ ಮರ್ಯಾದೆ ಒಂದು ಹೊತ್ತಿನ ಕೂಲಿಗೆ ಗತಿ ಇಲ್ಲದ ನಾಯಿ ನನಗೆ ಮರ್ಯಾದೆ ಬಗ್ಗೆ ಮಾತನಾಡ್ತೀಯ ಮಗನೇ? ಇಂದು ನೀನು ನನಗೆ ಹಣ ಕೊಟ್ಟ ಸರಿ, ಇಲ್ಲದಿದ್ದರೆ ನಿಮ್ಮನ್ನು ಮತ್ತು ವಸೂಲಿ ಮಾಡ್ತಾರೆ ಮಕ್ಕಳ. ಒತ್ತಿರಾ ಇಲ್ವಾ? ಮಕ್ಕಳ ತಿಳಿಗೆ ತುಡುಗ ಏನೋ ಮಾತಾಡೋಣಂತ ತಪ್ಪು ತಿಳ್ಕೊಬೇಡ್ರಿ ಅಪ್ಪ, ತಪ್ಪು ತಿಳ್ಕೊಬೇಡ್ರಿ. ಅವನ ಸಲುವಾಗಿ ನಾನು ನಿಮ್ಮ ಕಾಲಿಗೆ ಹಿಡಿದು ಸಮಯ ಕೇಳ್ತೀನಿ. ಹತ್ತು ಕರೆದರೆ ನಾನು ನಿಮ್ಮನ್ನು ಬಿಟ್ಟು ಹೋಗದೆ ನನ್ನ ತಿಳಿದಿರುವೆ ಅಂಬ ಪಕ್ಷಿ. ಸುಮ್ಮನೆ ನನ್ನ ಹಣ ಕೊಡು, ಇಲ್ಲದಿದ್ದರೆ ಇಲ್ಲಿ ಸೈ ಮಾಡು. ಅಲ್ಲಾಕ್ ಸೈ ಮಾಡ್ಬೇಕ್ರಿ ಅಪ್ಪ, ಅಲ್ಲಾಕ್ ಸೈ ಮಾಡ್ಬೇಕು. ನೋಡು, ನನ್ನ ಹಣಕ್ಕೆ ಆಧಾರ ನಿನ್ನ ಆಸ್ತಿ. ನೀನು ನನಗೆ ಹಣ ಕೊಟ್ಟ ಮೇಲೆ ಎಲ್ಲ ಆಸ್ತಿಯು ನಿನ್ನ ಕಡೆ. ನೀನು ಹಣ ಕೊಟ್ಟ ತಕ್ಷಣ ಎಲ್ಲ ಆಸ್ತಿ ನಿನ್ನದೇ. ಆಮೇಲೆ ನೀ ಕೊಡದಿದ್ದರೆ ಅಲ್ಲಿವರೆಗೂ ಎಲ್ಲ ಆಸ್ತಿಯು ನನ್ನದೇ. ಯಪ್ಪ ಸೌಕರ್ಯ, ಹಂಗ್ ಮಾಡ್ಬೇಡ್ರಿ ಅಪ್ಪ, ಹಂಗ್ ಮಾಡ್ಬೇಡ್ರಿ.
ಇರೋದ ಒಂದು ಕೇಳು ಮನಿ 4 ಎಕರೆ ಜಮೀನು ಅದನ್ನು ಕಸ್ಕಂದ್ರ ನಾವು ಬದುಕೋದಂಗೆ ಅಪ್ಪ ಬದುಕೋದಂಗ. ನೋಡು ವಿರೂಪಾಕ್ಷಿ, ನೀನು ಸಾಲ ಮಾಡಿದ್ದು ನಿನ್ನ ತಮ್ಮನ ಓದಿಗಾಗಿ. ಈಗ ನಿನ್ನ ತಮ್ಮ ಕಲಿತ, ಅವನು ಎಲ್ಲಿ ಅದರ ಜೀತಕ್ಕಿಟ್ಟು ಅಲ್ಲಿ ಕಾಣುತ್ತಿದ್ದೆ ಆ ಹೋಟೆಲ್ನಲ್ಲಿ ಕಸ ಮುಚ್ಚಿದ ತೊಳೆಯಲಿಕ್ಕೆ ಹಚ್ಚಿ ನನ್ನ ಸಾಲವನ್ನು ತೀರಿಸು. ಇರದಿದ್ದರೆ ಭಿಕ್ಷಾ ಬೇಡ ಕತ್ತಲೆ ಆ ಮಾತನ್ನ ನಾಡಬೇಡ. ಭಿಕ್ಷಾ ಬೇಡಕ್ಕ ನಮ್ಮ ರಕ್ತ ಸುಟ್ಟಿಲ್ಲ, ಕೈ ಕತ್ತರಿಸಿಲ್ಲ. ದುಡಿದು ತಿನ್ನಾಕ ದೇವರು ಗಟ್ಟಿ ಮುಟ್ಟಾದ ದೇಹ ಕೊಟ್ಟಾರ. ಸ್ವಲ್ಪ ಧರ್ಮದಿಂದ ಮಾತನಾಡು. ಧರ್ಮ 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 ಎಲ್ಲಿದೆ ಧರ್ಮ? ಏ ಧರ್ಮ ಕರ್ಮದ ಅರ್ಥವೇ ಗೊತ್ತಿಲ್ಲದ ಬಡ ಭಿಕಾರಿ. ಸೈ ಮಾಡು. ಸೌಕರ್ಯ ಮಂದಿ ಮುಂದ ನನ್ನ ಮನಿ ಮನ ಕೈ ಮಾಡ್ರಿ ಅಪ್ಪ. ನೋಡಿ ವಿರೂಪಾಕ್ಷಿ, ಸುಮ್ಮನೆ ಸೈ ಮಾಡಿದರೆ ಸರಿ, ಇಲ್ಲದಿದ್ದರೆ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟು ನಾನು ಹಣ ವಸೂಲಿ ಮಾಡಬೇಕಾಗುತ್ತದೆ. ಸುಮ್ಮನೆ ಸೈ ಮಾಡೋ. ಆದ್ರ ಮನೆ ಬಿಟ್ಟು ಮಾತ್ರ ಹೊರಗೆ ಹಾಕ್ಬೇಡ್ರಿ ಅಪ್ಪ, ಹೊರಗೆ ಹಾಕ್ಬೇಡ್ರಿ. ಹಾ ಇರಲಿ ವಿರೂಪಾಕ್ಷಿ, ಸುಮ್ಮನೆ ಸೈ ಮಾಡು. ಇರ್ಪಾಚಿನ ಕಾಪಾಡ್ತಿರೋ ಹೊಲ್ತಿರೋ ಎಲ್ಲಾ ನಿಮ್ಮನ್ ಕೂಡ ಐತ್ರಪ್ಪ, ನಿಮ್ಮನ್ ಕೂಡ ಐತ್ರಿ. ಅಳಬೇಡ ಮಾವ, ಅಳಬೇಡ. ವಿರೂಪಾಕ್ಷಿ, ಹಾಲು ಕುಡಿದು ವಿಷವನ್ನು ಕಾರುತ್ತದೆ, ಆದರೆ ಈ ನರವ್ಯಾಘ್ರ ಏ ವಿರೂಪಾಕ್ಷಿ, ಸೈ ಮಾಡು. ಆದ್ರೆ ಮಾಡ್ತಾರೆ. ವಿರೂಪಾಕ್ಷಿ ವಿರೂಪಾಕ್ಷಿ ಏ ವಿರೂಪಾಕ್ಷಿ, ದೌಡ ಹಣ ರೆಡಿ ಮಾಡು, ನಾನು ಬರುತ್ತೇನೆ ವಿರೂಪಾಕ್ಷಿ. ಮಗ, ನೀನು ದುಡುಕಬಾರ್ದಾಗಿತ್ತು, ವಿಚಾರ ಮಾಡಿ ಸಹಿ ಮಾಡಬೇಕಾಗಿತ್ತು. ಚಂದ್ರು ಮಾವ ಕೇಳಿದ್ರ ಏನ್ ಹೇಳ್ತಿ ಮಾವ? ಯಾಕೋ ನನಗ ಸಂಶಯ ಬರಾಕತ್ತೈತಿ ಬಾವ, ಯಾಕೋ ನನಗ ಸಂಶಯ ಬರಾಕತ್ತೈತಿ. ಮತ್ತೇನ್ ಮಾಡೋದಪ್ಪ? ಸತ್ಯವಂತನ ಕಾಪಾಡುವ ಭಗವಂತನಪ್ಪ, ಭಗವಂತನ. ಹಂಗೆಲ್ಲ ಸಂಶಯ ಪಡ್ಕೋಬಾರ್ದಪ್ಪ, ಸಂಶಯ ಪಡ್ಕೋಬಾರ್ದು. ಮಾವ ಬಂದಿದ್ದ ಬನ್ನಿ ಮಾವ, ನಮ್ಮನ್ನೆಲ್ಲರನ್ನು ಕಾಪಾಡುವ ದೇವರಿದ್ದಾನೆ. ಬನ್ನಿ ಮಾವ, ಎಳೆ ಬಹಳಾಗಿದೆ, ಊಟ ಮಾಡಿರಂತೆ. ನಡ್ರಿ ಹಂಗಾರೆ ಚಾ ಕುಡಿಯೋದು ನಡ್ರಿವ. ಹಲೋ, ಇನ್ಸ್ಪೆಕ್ಟರ್ ಸಂತೋಷ್ ಕುಮಾರ್, ಏನ್ ಮಾಡ್ತಾ ಇದ್ದೀರಾ? ಯಾರದು? ಯಾರದು? ಗುಡ್ ಪಾಯಿಂಟ್. ಅಲ್ಲ, ನಾರ್ ಅಂತ ನಿಮ್ಗೆ ಗೊತ್ತಿಲ್ವಾ? ಹೋಗ್ಲಿ, ಯಾಕೆಂದ್ರೆ ಎಷ್ಟಾದ್ರೂ ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಲ್ಲ, ಗೊತ್ತಿದ್ರು ಯಾರಂತ ಕೇಳಿ ಕೇಳ್ತಾರೆ. ಅದೆಲ್ಲ ಇರಲಿ, ನೀವು ಇಲ್ಲಿಗೆ ಬಂದ ಕೆಲಸವೇನು ಮೊದಲು ಹೇಳಿ. ಸುಮ್ಮನೆ ತಲೆಯೆಲ್ಲ ಮಾತನಾಡಬೇಡಿ. ವಂಡರ್ಫುಲ್ ಆಗಿ ಮಾತಾಡ್ತೀರಾ ಸಂತೋಷ್ ಕುಮಾರ್. ಅಲ್ಲ, ನಾನ್ ಬಂದಿರೋದು ಯಾಕೆಂತ ನಿಮ್ಗೆ ಗೊತ್ತಿಲ್ವಾ? ನೋಡಿ, ನಮ್ಮ ಸ್ಟೇಷನ್ಗೆ ಯಾರೇ ಬಂದ್ರು ಮೊದಲು ನನ್ನನ್ನ ಭೇಟಿಯಾಗಿ
ಆಮೇಲೆ ಸ್ಟೇಷನ್ಗೆ ಹೋಗ್ತಿದ್ರು. ಪಾಪ ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ, ಹೀಗಾಗಿ ನನಗ್ ಮೀಟ್ ಆಗದೆ ಸ್ಟೇಷನ್ ಹೋಗಿದ್ರಿ. ನಾನು ಮೀಟ್ ಆಗ್ಲಿಲ್ಲ, ಹೀಗಾಗಿ ನಾನೇ ಬಂದ್ಬಿಟ್ಟೆ. ಕಾರಣ ನೋಡಿ ಸಂತೋಷ್ ಕುಮಾರ್ ಅವರೇ, ನಮ್ಮೂರು ಈ ತಾಲೂಕಿನಲ್ಲೇ, ಈ ತಾಲೂಕು ನಮ್ಮ ಕರ್ನಾಟಕದಲ್ಲೇ ರಾಮರಾಜ ಅಂತ ಬಹಳ ಪ್ರಸಿದ್ಧಿಯಾಗಿದೆ. ಆದ್ರೆ ಇತ್ತೀಚೆಗೆ ಅದೆಲ್ಲಿಂದಲೂ ಗುಂಡಾಗಳು ಬರ್ತಾರೆ, ಒಬ್ಬ ಗಾಂಧಿ ಅಂತಾನೆ, ಮತ್ತೊಬ್ಬ ನೆಹರು ಅಂತಾನೆ ಬರ್ತಾರೆ, ನಮ್ಮಂತ ಕೋಟ್ಯಾಧೀಶರನ್ನ ಬೆದರಿಸ್ತಾರೆ, ಹಣ ಕೇಳಕ್ಕೆ ಪ್ರಯತ್ನ ಪಡ್ತಾರೆ. ನಾವೇನಾದ್ರೂ ತಿರುಗಿ ನಿಂತ್ರೆ ಚಾಕು ಚೂರಿಂದ ಕೊಲೆ ಮಾಡ್ತಾರೆ. ಯಾರಿಗೆ ಬದಲಾಯಿಸಿದ್ದಾರೆ, ಯಾರನ್ನು ಕೊಲೆ ಮಾಡಿದ್ದಾರೆ ಅಂತವರಿಗೆ ಬಂದು ಕಂಪ್ಲೇಂಟ್ ಮಾಡಬೇಕೆನ್ನೋದು ಚೆನ್ನಾಗಿ ಗೊತ್ತಿದೆ. ನೀನ್ಯಾರೆಂದು ನನಗೆ ಚೆನ್ನಾಗಿ ಗೊತ್ತು. ಮೊದಲು ಇಲ್ಲಿಂದ ರೈಟ್ ಹೇಳು. ಮರ್ಯಾದೆ ಕೊಟ್ಟು ಮಾತಾಡು. ಮರ್ಯಾದೆ ಕೊಡಲಿಕ್ಕೆ ನೀನೇನು ನನ್ನ ಸ್ನೇಹಿತನ, ಸಂಬಂಧಿಕನ, ಇಲ್ಲ ನನ್ನ ಅತಿಥಿನ? ಹೋಗಲೇ ಹೋಗು. ಏನಂದ್ರೆ ಇನ್ಸ್ಪೆಕ್ಟರ್, ಈ ಪ್ರಖ್ಯಾತರನ್ನ ಎದುರು ಹಾಕೋಬೇಡ. ನೋಡು, ಈ ಪ್ರಖ್ಯಾತರನ್ನ ಎದುರು ಹಾಕೊಂಡವ್ರು ಯಾರು ಈ ಊರಲ್ಲಿ ಕಾಲೂರಿ ನಿಂತಿಲ್ಲ. ಪ್ರಖ್ಯಾತ್, ತಾಳ್ಮೆಯಿಂದ ತಿಳಿಸಿದರೆ ತಲೆ ಎಲ್ಲ ಮಾತಾಡ್ತೀಯ. ಏನು ಪ್ರಖ್ಯಾತನನ್ನು ಕೆಣಕಿದವರು ಕಾಲೂರಿ ನಿಂತಿಲ್ಲ. ಈ ಪೊಲೀಸ್ ಇನ್ಸ್ಪೆಕ್ಟರ್ ಸಂತೋಷ್ ಕುಮಾರ್ ಕೆಣಕಿದವರ ಕಾಲು ತೆಗೆದೇ ಬಿಟ್ಟಿಲ್ಲ. ಏನು ನನಗೆ ಸವಾಲಾಗ್ತೀಯ? ಸವಾಲಷ್ಟೇ ಅಲ್ಲ, ಪ್ರಾಮಿಸ್ ಮಾಡಿ ಆಗಿನಿ, ನಿಮ್ಮಂತವರನ್ನು ನಾನೆಂದು ಸುಮ್ಮನೆ ಬಿಟ್ಟಿಲ್ಲ. ಇನ್ಸ್ಪೆಕ್ಟರ್, ಮೊದಲು ಯಾವುದೇ ಪೊಲೀಸ್ ಆಫೀಸರ್ ಬಂದ್ರು ಮೊದಲು ಹೇಳೋ ಮಾತು ಇದೆ, ನಾನು ಹಾಗೆ ನಾನು ಹೀಗೆ ಅಂತ ಹೇಳ್ತಾರೆ. ಆಮೇಲೆ ನಮ್ಮಂತ ಕೋಟ್ಯಾಧೀಶ್ವರರು ಕೊಡೋ ದುಡ್ಡು, ಲಂಚ, ಇದಕ್ಕೆ ನಾವು ಹೇಳಿದಾಗೆ ಕುಣಿತಾರೆ, ನಾವು ಹೇಳಿದಾಗೆ ಏನ್ ಬೇಕು ಅದನ್ನೆಲ್ಲ ಮಾಡ್ತಾರೆ ನಿಮ್ಮಂತ ದಕ್ಷ ಅಧಿಕಾರಿಗಳು. ಪ್ರಖ್ಯಾತ್, ಲಂಚಕ್ಕಾಗಿ ನಿಮ್ಮಂತ ನಾಯಿಗಳ ಮುಂದೆ ಕೈಚಾಚಿ ನೀವು ಹೇಳಿದಂತೆ ತಲೆ ಅಲ್ಲಾಡಿಸುವ ಮೂರ್ಖ ನಾನಲ್ಲ. ಪ್ರಖ್ಯಾತ್, ನಿಮ್ಮಂತ ಕಾಮದ ಕುನಿಗಳ ಕೈಗೆ ಬೇಡಿ ಹಾಕಿ ಎಳೆದು ತಂದು ಜೀವಂತ ಸೀಳುವ ಸಿಂಹ ನಾನು. ಹೋಗಲೇ, ಪಟ್ಟಿ ತಿಂದು ದುಡ್ಡು ಮಾಡಿದ ದಡ್ಡ. ಇನ್ಸ್ಪೆಕ್ಟರ್, ದಡ್ಡ ಅಂತ ಬಾಯಿ ಬಂದಂಗೆ ಬೊಗಳಬೇಡ. ನಾನ್ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತೀನಿ. ಇನ್ನೊಂದು ತಿಳ್ಕೊ, ನಿಮ್ಮಂತ ಅಧಿಕಾರಿಗಳನ್ನ ಹೇಗೆ ಆಟ ಆಡಿಸ್ಬೇಕು ಅನ್ನೋದು ನನಗೆ ಗೊತ್ತು. ಅದಕ್ಕೆ ಕಾಲ ಮಿಂಚು ಮುನ್ನ ನೀನು ಸುಧಾರಿಸ್ಕೋ, ಇಲ್ಲ ಅಂದ್ರೆ ನನ್ನ ಕೈಯಿಂದಲೇ ಹೋಗುತ್ತೆ ನಿನ್ನ ಪ್ರಾಣ. ಪ್ರಾಣದ ಹಂಗು ತೊರೆದು ಬರೀ ನಿಮ್ಮಂತ ತಲೆ ಇರುಕರ ತಲೆ ತೆಗೆಯಲು ಆಟ ತೊಟ್ಟ ಗಂಟುಗಳಿಗೆ ಪ್ರಾಣದ ಬೆದರಿಕೆ ಹೇಳುವ ಏಟಿಗನಸೆ. ಮಾನವನ ನೆಪದಲ್ಲಿ ನರನಾಗರಾಗಿ ಮೆರೆಯುತ್ತಿರುವ ನಿಮ್ಮಂತ ರಾಕ್ಷಸರನ್ನು ಹೋರಾಡಿ ನಿಮ್ಮಂತವರನ್ನು ಸಮ್ಮರಿಸುವುದೇ ಈ ಇನ್ಸ್ಪೆಕ್ಟರ್ನ ಮುಖ್ಯ ಗುರಿ.